ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಡೆಲಿವರಿ ಆಪ್ ಅಲ್ಲೂ ಸರಿಯಾಗಿ ಆರ್ಡ್ರೆ ಬರ್ತಾ ಇಲ್ಲ. ಎಲ್ಲ ಡೆಲಿವರಿ ಆಪೇ ಬಿದ್ದೋಯ್ತು. ಕಂಪ್ನಿ ಡೆಲಿವರಿ ಫೀಲ್ಡ್ ಬಿದ್ದೋಯ್ತು. ಆ ಲೆವೆಲ್ಗೆ ಆಗ್ಬಿಟ್ಟೈತೆ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಪೋರ್ಟ್ರಲ್ಲೂ ಬರ್ತಾ ಇಲ್ಲ, ರಾಪಿಡೋದಲ್ಲೂ ಬರ್ತಾ ಇಲ್ಲ, ಅಂಕಲಲ್ಲೂ ಬರ್ತಾ ಇಲ್ಲ. ಟೋಟಲಿ ಇನ್ನ ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿನೂ ಅಷ್ಟಕ್ಕಷ್ಟೇ ಅಂತ ಅದರಲ್ಲೂ ಕೂಡ ಕಡಿಮೆ ಆಗಿದೆ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ ಹುಡುಗರು. ಬಟ್ ಏನಕ್ಕೆ ಸಡನ್ ಆಗಿ ಒಂದೇ ಸಲ ಹಿಂಗ್ ಆಯ್ತು ಅಂತ ಅರ್ಥ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದ್ ತಿಂಗಳು ಆಗೋಯ್ತು. ಯಾವ ಕಂಪ್ನಿಲೂ ಆರ್ಡರ್ ಇಲ್ಲ. ದೀಪಾವಳಿ ಮುಂಚೆ ಯಾವ ತರ ಆರ್ಡರ್ ಬರ್ತಾ ಇತ್ತು ಅಂದ್ರೆ ಬೆಂಕಿ ಬೆಂಕಿ ತರ ಆರ್ಡರ್ ಬರ್ತಾ ಇತ್ತು. ದೀಪಾವಳಿ ಹಬ್ಬ ಆಗಿದ್ದೇ ಒಂದೇ ಸಲ ಇಡೀ ಮಾರ್ಕೆಟೇ ಬಿದ್ದೋಗಿದೆ ನಿಜವಾಗ್ಲೂ. ಬಿಸಿನೆಸ್ ಫೀಲ್ಡೇ ಇಲ್ಲ. ಕಸ್ಟಮರ್ ಕೂಡ ಅವರು ಹೇಳ್ತಾ ಇದಾರೆ ನಮಗೆ ಆರ್ಡರ್ ಇಲ್ಲ, ಬಿಸಿನೆಸ್ಸೇ ಇಲ್ಲ. ಒಂದ್ ತಿಂಗಳು ಆಗೋಯ್ತು ಆಲ್ಮೋಸ್ಟ್. ಆರ್ಡ್ರೇ ಬರ್ತಾ ಇಲ್ಲ ಅಂತ ಅವರು ಕೂಡ ಹೇಳ್ತಾ ಇದಾರೆ. ಏನಾಯ್ತು ಅಂತ ಗೊತ್ತಿಲ್ಲ. ಇಲ್ಲ ಮಂತ್ ಎಂಡ್, ಇಯರ್ ಎಂಡ್, ಬೇರೆ ಏನ್ ರೀಸನ್ ಅಂತ ಗೊತ್ತಿಲ್ಲ. ಬಟ್ ನಲ್ಲಿ ಯಾವುದೇ ಒಂದು ಡೆಲಿವರಿ ಫೀಲ್ಡ್ ಅಲ್ಲಿ ಆರ್ಡರ್ ಇಲ್ಲ. ಕೆಲ ಏನ್ ಕಂಪ್ನಿಯವನೇ ಆರ್ಡರ್ ಕೊಡ್ತಾ ಇಲ್ವಾ ಹುಡುಗರಿಗೆ ಆರ್ಡರ್ ಇದ್ರು ಏನು ಅಂತ ಗೊತ್ತಾಗ್ತಿಲ್ಲ. ಬಟ್ ಅದಕ್ಕೂ ಕೆಲವೊಂದು ರೀಸನ್ ಇದಾವೆ ಏನಕ್ಕೆ ಆರ್ಡರ್ ಕೊಡ್ತಾ ಇಲ್ಲ ಅಂತ. ಬನ್ನಿ ಅದನ್ನು ಕೂಡ ಮಾತಾಡೋಣ. ಇವಾಗ ಪೋರ್ಟ್ರಲ್ಲಿ ಲೆಕ್ಕ ಹಾಕೊಂಡ್ರೆ ಮುಂಚೆ ಗೊತ್ತಿರ್ಬೇಕು, ಎಲ್ಲಿ ಹೋದ್ರೂ ಆರ್ಡರ್ ಕೊಡ್ತಾ ಇದ್ದ ಪೋರ್ಟ್ರಲ್ಲಿ. ನಾನ್ ಸ್ಟಾಪ್ ಆಗಿ ಆರ್ಡರ್ ಕೊಡೋಣ. ಇವಾಗ ಔಟ್ ಆಫ್ ಝೋನ್ ಅಲ್ಲಿ ಪೋರ್ಟ್ರಲ್ಲಿ ಆರ್ಡರ್ ಕೊಡ್ತಾ ಇಲ್ಲ. ಬೆಳಿಗ್ಗೆ ಎದ್ದು ನೀವು ಆನ್ ಮಾಡಿಟ್ರು 3 ಅವರ್ 4 ಅವರ್ ಲಾಗಿನ್ ಅಲ್ಲಿ ಇದ್ರು ಒಂದು 50 ರೂಪಾಯಿ ಆರ್ಡರ್ ಶೋ ಆಗಲ್ಲ ಪೋರ್ಟ್ರಲ್ಲಿ. ಮಾರ್ಕೆಟ್ ಸರೌಂಡಿಂಗ್ ಮಾರ್ಕೆಟ್ ಅಷ್ಟೇ ಮಾತ್ರ ಆರ್ಡರ್ ಬರ್ತಾ ಇದೆ ಹೊತ್ತು ಇನ್ನು ಸಿಟಿಯಿಂದ ಹೊರಗಡೆ ಬಂದ್ರೆ ಪೋರ್ಟ್ರಲ್ಲಿ ಆರ್ಡರ್ ಶೋ ಆಗ್ತಾ ಇಲ್ಲ. ಸಿಟಿ ಎಂಟ್ರಿ ಆಗ್ಬೇಕು. ಆಲ್ಮೋಸ್ಟ್ ಮಾರ್ಕೆಟ್ ಹತ್ರ ಒಂದು 10 ಕಿಲೋಮೀಟರ್ ಸರೌಂಡಿಂಗ್ ಅಷ್ಟೇ ಆರ್ಡರ್ ಬರ್ತಾ ಇರೋದು ಪೋರ್ಟ್ರಲ್ಲಿ. ಅದು ಏನು 60 ರೂಪಾಯಿ 70 ರೂಪಾಯಿ. ದೊಡ್ಡ ಲಾಂಗ್ ಆರ್ಡ್ರೇ ಇಲ್ಲ. 60 70 ರೂಪಾಯಿಗೆ 4 4 ಕಿಲೋಮೀಟರ್ ಪಿಕಪ್ ಕೊಡ್ತಾನೆ. ಅವು ತಗೊಂಡು ಡ್ಯೂಟಿ ಮಾಡೋದು ಒಂದೇನೆ, ಇಲ್ಲ ಸುಮ್ಮನೆ ಇರೋದು ಒಂದೇನೆ. ವೇಸ್ಟ್ ಅದು. ಆ ತರ ಆಗ್ಬಿಡುತ್ತೆ. ಈಗ 60 ರೂಪಾಯಿಗೆ 4 ಕಿಲೋಮೀಟರ್ ಪಿಕಪ್ ಹೋಗಿ 4 ಕಿಲೋಮೀಟರ್ ಡ್ರಾಪ್ ಹೋದ್ರೆ ಅವ್ನು ಕೊಡೋ 60 ರೂಪಾಯಿ 10 ರೂಪಾಯಿ ಕಮಿಷನ್ ಹೋಗಿ 50 ರೂಪಾಯಿ ಬರುತ್ತೆ. ಅದು ಏನಕ್ಕೆ ಮಾಡ್ಬೇಕು? 1 ಅವರ್ ಟೈಮ್ ಬೇಕು ಅದೊಂದು ಆರ್ಡರ್ ಮಾಡಕ್ಕೆ. ಹಂಗಾಗಿ ಪೋರ್ಟರ್ ಅವನು ಇದೊಂದು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬರೀ ಲಾಂಗ್ ಪಿಕಪ್. ಪಕ್ಕದಲ್ಲೇ ರೈಡರ್ ಇದ್ರೆ ಅವನಿಗೆ ಆರ್ಡರ್ ತೋರಿಸಲ್ಲ. ಎಲ್ಲೋ 4 ಕಿಲೋಮೀಟರ್ ದೂರ ಇರೋನಿಗೆ ಆರ್ಡರ್ ತೋರಿಸ್ತಾನೆ. ಇದು ಏನ್ ರೂಲ್ಸ್ ಅಂತ ಏನ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಇದು ಔಟ್ ಆಫ್ ಝೋನ್ ಅಂತೂ ಆರ್ಡರ್ ಕೊಡ್ತಾ ಇಲ್ಲ ಪೋರ್ಟಲ್ ಯಾರಿಗೂ. ರೆಗ್ಯುಲರ್ ಆಗಿ ಏನ್ ಮಾಡ್ತಾರೋ ಬೆಳಿಗಿಂದ ಸಂಜೆವರೆಗೂ ಫುಲ್ ಟೈಮ್ ಲಾಗಿನ್ ಅವರ್ ಇಟ್ಕೊಂಡು ಎವ್ರಿ ಡೇ ಒಂದು 10 ಆರ್ಡರ್ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ ಪೋರ್ಟ್ರಲ್ಲಿ ಎಲ್ಲ ಕಡೆ ಆರ್ಡರ್ ಕೊಡ್ತಾ ಇದ್ದಾನೆ. ಇನ್ನ ಕೆಲವರು ಡೈರೆಕ್ಟ್ ಮಾರ್ಕೆಟ್ ಹೋಗೋದು, ಮಾರ್ಕೆಟ್ ಇಂದ ಯಾವ್ದಾದ್ರು ಒಂದು ರೂಟ್ ಹಾಕೊಂಡು ಹೋಗ್ತಾರಲ್ಲ 4 4 ಐಡಿ ಇಟ್ಕೊಂಡು, ಅಂತರಿಗಂತೂ ಔಟ್ ಆಫ್ ಝೋನ್ ಆರ್ಡರ್ ಬರ್ತಾ ಇಲ್ಲ. ಪ್ರತಿಯೊಬ್ಬರದು ಇದೇ ಕಂಪ್ಲೇಂಟ್. ನಮಗೂ ಆರ್ಡರ್ ಬರ್ತಾ ಇಲ್ಲ, ನಮಗೂ ಆರ್ಡರ್ ಬರ್ತಾ ಇಲ್ಲ ಅಂತ ಇವತ್ತು ಮಾರ್ಕೆಟ್ ಅಲ್ಲಿ ಎಲ್ಲ ಹುಡುಗರು. ಇದೆಲ್ಲ ಗೊತ್ತಿರಬೇಕು. ಜಾಸ್ತಿ ಆರ್ಡರ್ ಮಿಸ್ ಮಾಡ್ತಾ ಇದಾರೆ. ಈಗ ಮಾರ್ಕೆಟ್ಗೆ ಹೋದ್ರೆ ಹೋದ ತಕ್ಷಣ ಯಾರು ಫಸ್ಟ್ನೇ ಆರ್ಡರ್ ಬಂದ ತಕ್ಷಣ ಯಾರು ಎತ್ಕೊಳಲ್ಲ. ಈಗ ಅವ್ರಿಗೆ ಯಾವ ಕಡೆ ಬೇಕು ಪರ್ಟಿಕ್ಯುಲರ್ ಆಗಿಲ್ಲ, ಮನೆ ಕಡೆ ಹೋಗ್ತೀವಿ ಅಂದ್ರೆ ಅಂತ ರೂಟೇ ಆರ್ಡರ್ ನೋಡ್ತಾರೆ. ಇಲ್ಲ ಬೇರೆ ಯಾವ್ದಾರು ಇನ್ನೊಂದು ರೂಟ್ ಹೋಗ್ತೀವಿ ಅಂದ್ರೆ ಒಂದು ಲಾಂಗ್ ಆರ್ಡರ್ 400 500 ರೂಪಾಯಿ ಆರ್ಡರ್ ನೋಡ್ತಾ ಇರ್ತಾರೆ. ಅದಕ್ಕೆ ಮುಂಚೆ ಎಲ್ಲ 60 70 100 ರೂಪಾಯಿನವೇ ಒಂದು 20 30 ಆರ್ಡರ್ ಹಾಕ್ತಾರೆ. ಅವೇನಾಗುತ್ತೆ ಅವೆಲ್ಲ ಮಿಸ್ ಮಾಡ್ತಾರೆ. ಈ ತರ ಮಿಸ್ ಮಾಡೋದ್ರಿಂದ ಏನ್ ಮಾಡ್ತೇನೆ, ಔಟ್ ಸೈಡ್ ಅಲ್ಲಿ ಆರ್ಡರ್ ಕೊಡ್ತಾ ಇಲ್ಲ ಅವ್ರು ಯಾರಿಗೂ. ಮೇನ್ ರೀಸನ್ ಇದೆ ಇವತ್ತು. ಹೋಟ್ರವನು ರೈಡರ್ಸ್ ಏನಕ್ಕೆ ಆರ್ಡರ್ ಕೊಡ್ತಾ ಇಲ್ಲ ಅಂದ್ರೆ ಯಾರು ಜಾಸ್ತಿ ಆರ್ಡರ್ ಮಿಸ್ ಮಾಡ್ತಾ ಇದಾರೆ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಔಟ್ ಆಫ್ ಝೋನ್ ಅಲ್ಲಿ ಆರ್ಡರ್ ಶೋ ಆಗ್ತಾ ಇಲ್ಲ. ಯಾಕಂದ್ರೆ ಗೊತ್ತಿರ್ಬೇಕು ಅವ್ನು ಏನ್ ಆರ್ಡರ್ ಕೊಡ್ತಾನೋ ಆ ಆರ್ಡರ್ ಎತ್ಕೋಬೇಕು. ಅದು ಫಸ್ಟ್ ಆರ್ಡರ್ ನಿಮ್ಗೆ ಏನ್ ಶೋ ಆಗುತ್ತೆ ಅದು ಎತ್ಕೊಂಡು ಡೆಲಿವರಿ ಮಾಡ್ತಾ ಇದ್ರೆ ಇಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಇರ್ತಾನೆ. ಜಾಸ್ತಿ ಆರ್ಡರ್ ಮಿಸ್ ಆದ್ರೆ ಯಾವ್ದೇ ಕಾರಣಕ್ಕೂ ಅವನು ಆರ್ಡರ್ ಹಾಕಲ್ಲ. ಮಾರ್ಕೆಟ್ ಅಲ್ಲಿ ಬರುತ್ತೆ ಬಿಡಿ. ಮಾರ್ಕೆಟ್ ಅಲ್ಲಿ ನೀವು ಎಷ್ಟೇ ಆರ್ಡರ್ ಮಿಸ್ ಆದ್ರೂ ಬರ್ತಾ ಇರುತ್ತೆ ಕಂಟಿನ್ಯೂ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಕೂಡ ಸ್ವಲ್ಪ ಡೌನ್ ಆಗಿದೆ. ಗೊತ್ತಿರ್ಬೇಕಲ್ಲ, ಮುಂಚೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು ನಿಮಿಷಕ್ಕೊಂದು. ಇವಾಗ 10 ನಿಮಿಷಕ್ಕೊಂದು 5 ನಿಮಿಷಕ್ಕೊಂದು ಈ ತರ ಶೋ ಆಗ್ತಾ ಇದಾವೆ. ಅಲ್ಲೂ ಕೂಡ ಬರ್ತಾ ಇಲ್ಲ. ಅದು ಬರೋ ಆರ್ಡರ್ ಎಲ್ಲ ಎಷ್ಟು 100 150 90 ಈ ತರ ಆರ್ಡರ್ಗಳು ಮಾರ್ಕೆಟ್ ಅಲ್ಲೂ. ಅಲ್ಲಿ ಸರ್ಜ್ ಇದ್ರೆ ಮಾತ್ರ ವರ್ಕೌಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ವಿತೌಟ್ ಸರ್ಜ್ ಇದ್ರೆ ಮಾರ್ಕೆಟ್ ಅಲ್ಲೂ ಆರ್ಡರ್ ಪಿಕ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಟ್ರಾಫಿಕ್ ಒಳಗಡೆ ಹೋಗಿ ಪಿಕ್ ಮಾಡ್ಕೊಂಡು ಎಲ್ಲೆಲ್ಲ ಗಲ್ಲಿ ಗಲ್ಲಿ ಒಳಗಿರ್ತಾವ ಅವ್ರ ಅಂಗಡಿಗಳು. ಲೊಕೇಶನ್ ಕರೆಕ್ಟ್ ಆಗಿ ಹಾಕಲ್ಲ. ಒಂದ ಲೊಕೇಶನ್ ಅಂತ ಕೊಟ್ಟಿದ್ರೆ ಇನ್ನೊಂದ್ ಕರೀತಾರ, ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತವ. ಇದೊಂದು ಸಮಸ್ಯೆ ಎಸ್ ಪಿ ರೋಡ್ ಅಲ್ಲಿ ಪಿಕಪ್ ಕೊಟ್ಬಿಡ್ತಾರೆ, ಚಿಕ್ಕಪೇಟೆ ಕರೀತಾರೆ. ಯಾಕಂದ್ರೆ ಚಿಕ್ಕಪೇಟೆ ಅಡ್ರೆಸ್ ಹಾಕಿದ್ರೆ ಯಾರು ಬರಲ್ಲ ಅಂತ ಏನ್ ಮಾಡ್ತಾರೆ, ಎಸ್ ಪಿ ರೋಡ್ ಅಡ್ರೆಸ್ ಕೊಟ್ಬಿಡ್ತಾರೆ. ಹುಡುಗರು ಏನ್ ಮಾಡ್ತಾರೆ, ಎಸ್ ಪಿ ರೋಡ್ ಇಡ್ಬೇಕು ಅಂತ ಹೋಗ್ತಾರೆ. ಇನ್ನು ಚಿಕ್ಕಪೇಟೆ ಕರೀತಾರೆ. ಇನ್ನು ಅಲ್ಲಿಂದ ಅಲ್ಲಿಗೆ ಒಂದು ಅರ್ಧ 1/2 ಕಿಲೋಮೀಟರ್ ಇಷ್ಟರನೆ ಬಂದಿದೀವಿ. ಮತ್ತೆ ಇನ್ ಯಾಕಪ್ಪ ಕ್ಯಾನ್ಸಲ್ ಮಾಡೋದಂತ ಕಷ್ಟನೋ ಸುಖನ ಹೋಗ್ತಾರ ಅತ್ಲಾಗ. ಈ ತರ ಪ್ರಾಬ್ಲಮ್ ಜಾಸ್ತಿ ಮಾಡ್ತಾರೆ ಕೆಲವರು ಬುಕ್ ಮಾಡೋರು. ಏನಕ್ಕೆ ಅಂದ್ರೆ ರೈಡರ್ ಸಿಕ್ಕಲ್ಲ. ಮಾರ್ಕೆಟ್ ಅಲ್ಲಿ ಗೊತ್ತಿರ್ಬೇಕು ತುಂಬಾ ಆರ್ಡರ್ ಬರುತ್ತೆ. ಚಿಕ್ಕಪೇಟೆಯಲ್ಲಿ ಯಾರು ತಗೊಳಲ್ಲ. 100 100 ರೂಪಾಯಿ ಆರ್ಡರ್ ಯಾರು ಪಿಕ್ಕೇ ಮಾಡ್ತಾ ಇಲ್ಲ ಇವಾಗ. ಏನು ವರ್ಕೌಟ್ ಆಗಲ್ಲ. 100 100 ರೂಪಾಯಿ ತಗೊಂಡೋಗಿ ಅಲ್ಲಿ ಟ್ರಾಫಿಕ್ ಅಲ್ಲಿ ಎತ್ಕೊಂಡು ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಗಿ 1 ಅವರ್ ಮೇಲಾಗುತ್ತೆ. ಆ ತರ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇಲ್ಲ. ಇವಾಗ ಒಂದೇ ರೂಟ್ 2 3 ಆರ್ಡರ್ ತಗೊಂಡು ಹೋಗ್ಬೇಕು ಅಂದ್ರೆ ಅದನ್ನು ಕೊಡಲ್ಲ. ಒಂದ್ ಆರ್ಡರ್ ಕೊಡ್ತಾನೆ ಯಾವ್ದಾರು ಒಂದು ರೂಟ್. ಆ ರೂಟ್ ಹೋಗ್ಬೇಕಾದ್ರೆ ಮತ್ತೆ ಈ ಆರ್ಡರ್ ಬರಲ್ಲ. ಒಂದ್ ಆರ್ಡರ್ಗೆ ತಗೊಂಡು ಹೋಗಕ್ ಆಗತ್ತಾ, ಆಗಲ್ಲ. ಹಂಗಾಗಿ ಇವಾಗ ಮಾರ್ಕೆಟ್ ಅಲ್ಲೂ ಕೂಡ ಆರ್ಡರ್ ಪಿಕ್ ಮಾಡಿ ಡ್ಯೂಟಿ ಮಾಡೋದು ತುಂಬಾ ಕಷ್ಟ ಆಗಿದೆ. ಔಟ್ ಆಫ್ ಝೋನ್ ಅಲ್ಲಿ ಮಾಡ್ಕೋಬೇಕಾದ್ರೆ ಅಲ್ಲೂ ಕೂಡ ಆರ್ಡರ್ ಬರ್ತಾ ಇಲ್ಲ. ಮತ್ತೆ ಸರ್ಜ್ ಇಲ್ಲ. ಮಾರ್ಕೆಟ್ ಅಲ್ಲಿ ಒಂದು 2 ಅವರ್ಸ್ ಒಂದು 30 ರೂಪೀಸ್ ಸರ್ಜ್ ಆನ್ ಮಾಡ್ತಾನೆ ಅಷ್ಟ್ ಬಿಟ್ರೆ ಇನ್ನು ಔಟ್ ಆಫ್ ಝೋನ್ ಅಲ್ಲಿ ಎಲ್ಲೂ ಸರ್ಜ್ ಆಗ್ತಾ ಇಲ್ಲ. 10 ರೂಪಾಯಿ ಸರ್ಜ್ ಹಾಕಲ್ಲ ಪೋಟ್ರಿಗೆ. ಹೆಂಗ್ ಮಾಡಕ್ಕಾಗತ್ತೆ ಹೇಳಿ ಡ್ಯೂಟಿನ. ಇಲ್ಲಿ ನಿಯರೆಸ್ಟ್ ಪಿಕಪ್ ಕೊಡ್ತಾನ ಅದನ್ನು ಕೊಡಲ್ಲ. ಎಲ್ಲ ಲಾಂಗ್ ಲಾಂಗ್ ಪಿಕಪ್ ಕೊಡ್ತಾನೆ ವಿತೌಟ್ ಚಾರ್ಜ್. 10 ರೂಪಾಯಿ ಕಿಲೋಮೀಟರ್ ಬರಲ್ಲ. ಇವ್ರವ್ರಿಗೆ ಒಬ್ರಿಗೊಬ್ರಿಗೆ ಕಾಂಪಿಟೇಷನ್ ಮಾಡ್ಕೊಂಡು ಎಲ್ಲ ಅಮೌಂಟ್ ಕಮ್ಮಿ ಮಾಡಿದ್ದಾರೆ. ಅಂಕಲ್ ಅವ್ನ್ ಕಮ್ಮಿ ಮಾಡ್ತಾರೆ ಅಂತ ಪೋಟ್ರನ್ ಕಮ್ಮಿ ಮಾಡೋದು, ಪೋಟ್ರನ್ ಕಮ್ಮಿ ಮಾಡ್ತಾರೆ ಅಂತ ಅಂಕಲ್ ಅವ್ನ್ ಕಮ್ಮಿ ಮಾಡೋದು. ಇವ್ರಿಗೆ ಕಾಂಪಿಟೇಷನ್ ಮಾಡ್ಕೊಂಡು ಅಮೌಂಟ್ ಎಲ್ಲ ಕಮ್ಮಿ ಮಾಡ್ಕೊಂಡು ಇವತ್ತು ಡೆಲಿವರಿ ಬಾಯ್ಸ್ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ.
ಬಿಟ್ರೆ ಗತಿ ಇಲ್ಲ. ಆ ತರ ಆಗ್ಬಿಟ್ಟಿದೆ ಡೆಲಿವರಿ ಬಾಯ್ಸ್ಗೆ. ಮಾಡ್ಲೇಬೇಕು. 10 ರೂಪಾಯಿ ಕಿಲೋಮೀಟರ್ ಕೊಟ್ರು ಮಾಡ್ಬೇಕು, 5 ರೂಪಾಯಿ ಕಿಲೋಮೀಟರ್ ಕೊಟ್ರು ಮಾಡ್ಬೇಕು ಇವಾಗ. ಆ ತರ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇವರು. ಇವ್ರಿಗೆ ಕಾಂಪಿಟೇಷನ್ ಮಾಡ್ಕೊಂಡು ಕಸ್ಟಮರ್ ಎಲ್ಲ ನಮ್ ಕಂಪ್ನಿ ಬರ್ಲಿ ಅಂತ ಇವ್ರಿಗೆ ಕಾಂಪಿಟೇಷನ್. ಹಂಗಾಗಿ ಇವತ್ತು ಇವ್ರ ಜಗಳದಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತಾರಲ್ಲ, ಆ ತರ ಈಗ ಇವ್ರ ಕಂಪ್ನಿಗಳ ಜಗಳದಲ್ಲಿ ಇವತ್ತು ರೈಡರ್ಗಳು ಹೊಟ್ಟೆ ಮೇಲೆ ಹೊಡೆದು ಇವ್ರು ಹಾಳಾಗ್ ಹೋಗ್ತಾ ಇದಾರೆ. ನಿಜವಾಗ್ಲೂ ಇವತ್ತಿಷ್ಟು ಪೆಟ್ರೋಲ್ ರೇಟ್ ಇದೆ, ಈ ಬೆಂಗಳೂರು ಟ್ರಾಫಿಕ್ ಎಲ್ಲ ಎಕ್ಸ್ಪೆನ್ಸಿವ್ ಜಾಸ್ತಿ ಅಂತದ್ರಲ್ಲಿ ಇವ್ರು ಕೊಡ್ತಕ್ಕಂತ ಅಮೌಂಟ್ 8 ರೂಪಾಯಿ 9 ರೂಪಾಯಿ ಕಿಲೋಮೀಟರ್ ಏನ್ ಮಾಡೋದು ಡ್ಯೂಟಿನ. ಅದ್ರಲ್ಲಿ ಏನಾರ ಒಂದ್ ಆರ್ಡರ್ ಎತ್ಕೊಂಡ್ರೆ ಇಮಿಡಿಯೇಟ್ ಕಸ್ಟಮರ್ ಅರ್ಜೆಂಟ್ ಇದ್ರೆ ಫೋನ್ ಹೊಡಿತಾ ಇರ್ತಾರೆ, ಇಮಿಡಿಯೇಟ್ ಬೇಗ ಬರ್ಬೇಕು ಹಂಗೆ ಹಿಂಗೆ ಅಂತ. ಲೇಟ್ ಆದ್ರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ಐಡಿ ಬ್ಲಾಕ್ ಆಗುತ್ತೆ. ಒಂದ್ ಆರ್ಡರ್ ತಗೊಂಡ್ರೆ ಏನು ವರ್ಕೌಟ್ ಆಗಲ್ಲ. ಈ ತರ ಸಮಸ್ಯೆ ಜಾಸ್ತಿ ಆಗ್ತದೆ ಇವಾಗ. ಡೆಲಿವರಿ ಬಾಯ್ಸ್ಗೆ ಡ್ಯೂಟಿ ಮಾಡೋದೇ ಬೇಡಪ್ಪ, ಇದು ಫೀಲ್ಡೇ ಬೇಡ ಅನ್ಸ್ಬಿಟ್ಟಿದೆ, ಅಷ್ಟು ಬೇಜಾರಾಗಿದೆ ನಿಜವಾಗ್ಲೂ. ಒಂದು ತಿಂಗಳಿಂದ ಎಷ್ಟು ಖುಷಿಯಾಗಿ ಮುಂಚೆ ಡ್ಯೂಟಿ ಮಾಡ್ತಾ ಇದ್ರು, ಈಗ ಒಂದ್ ತಿಂಗಳಿಂದ ಈ ಡೆಲಿವರಿ ಸವಾಸನೆ ಬೇಡಪ್ಪ ಅನ್ನಂಗ್ ಆಗ್ಬಿಟ್ಟಿದೆ. ಆರ್ಡ್ರೇ ಬರ್ತಾ ಇಲ್ಲ. ಇನ್ ಅಂಕಲ್ ಡೆಲಿವರಿ ಅಂತೂ ಕೇಳಂಗೆ ಇಲ್ಲ, 3 ಆರ್ಡರ್ ಎತ್ಕೊಂಡು ಹೋಗಂತ ಆಪ್ಷನ್ ಕೊಡ್ತಾನೆ. ಬಟ್ ಅದ್ರಲ್ಲಿ ರೆಗ್ಯುಲರ್ ಬುಕ್ ಮಾಡಿದ್ರು ಕೂಡ ಅರ್ಜೆಂಟ್ ಮಾಡ್ತಾರೆ, ಅಂಕಲ್ ಡೆಲಿವರಿಲಿ ಇಮಿಡಿಯೇಟ್ ಬರ್ಬೇಕು ಅಂತಾರೆ. ಇನ್ನ ಪೂಲಿಂಗ್ ಆರ್ಡರ್ ಕೊಡ್ತಾರೆ, ಅದ್ 5 ರೂಪಾಯಿ ಕಿಲೋಮೀಟರ್, 30 ಕಿಲೋಮೀಟರ್ಗೆ 150 ರೂಪಾಯಿ ಕೊಡ್ತಾನೆ. ಅದ್ ಹಿಂಗ್ ತಗೊಂಡ್ ಹೋಗಕ್ಕಾಗತ್ತೆ ಒಂದ್ ಆರ್ಡರ್. ಆ ರೂಟ್ ಎತ್ಕೊಂಡ್ರೆ ಬೇರೆ ಆರ್ಡ್ರೇ ಬರಲ್ಲ ಇನ್ನೊಂದ್ ಅದ್ರ ರೂಟ್ ಅಲ್ಲಿ. ಅಂಕಲ್ ಡೆಲಿವರಿ ಅಂತೂ ಈ ತರ ಆಗ್ಬಿಟ್ಟಿದೆ ನಿಜವಾಗ್ಲೂ. ರೆಗ್ಯುಲರ್ ಆರ್ಡರ್ ಬರ್ತವೆ, ಒಂದು ಕುತ್ಕೊಳಲ್ಲ. ಅವನು ಅಷ್ಟೇ, ಪರ್ಫಾರ್ಮೆನ್ಸ್ ಜಾಸ್ತಿ ಯಾರಿರುತ್ತೋ ಅವ್ರಿಗೆ ಮಾತ್ರ ಚೆನ್ನಾಗಿ ಆರ್ಡರ್ ಕೊಡ್ತೇನೆ. ರೆಗ್ಯುಲರ್ ಆಗಿ ಮಾಡೋರಿಗೆ, ಡೈಲಿ ಒಂದ್ 10 ಆರ್ಡರ್ ಡ್ಯೂಟಿ ಮಾಡೋರಿಗೆ ಆರ್ಡರ್ ಚೆನ್ನಾಗಿ ಕೊಡ್ತೇನೆ ಅಂಕಲ್. ಅವ್ನು ರೆಗ್ಯುಲರ್ ಪ್ರಿಯಾರಿಟಿ ಎಲ್ಲ. ಕೂಲಿಂಗ್ ಆರ್ಡರ್ ಅಲ್ಲವ, ಬರೀ ಯಾರೋ ಟೈಮ್ ಪಾಸ್ಗೆ ಸಂಜೆ ಮಾಡ್ತೀವಲ್ಲ ಅಂತರಿಗೆ ಕೊಡ್ತಾನೆ. ಅವ್ ಹೇಳಿದ ತಕ್ಷಣ ಹಂಗೆ ಕುತ್ಕೊಂಡ್ಬಿಡ್ತವೆ. ದೊಡ್ಡ ದೊಡ್ಡ ಆರ್ಡರ್ ಕುತ್ಕೊಳಲ್ಲ. ಈ ಅಂಕಲ್ ಅಲ್ಲಿ ಇದೊಂದು ಪ್ರಾಬ್ಲಮ್ ಆಗಿದೆ ನಿಜವಲ್ಲ. ಅದು ಕೂಡ ಮಾಡಕ್ಕೆ ಆಗಲ್ಲ ಡ್ಯೂಟಿ, ಆ ತರ ಆಗೋಗ್ಬಿಟ್ಟಿದೆ. ಎಲ್ಲಾ ತಲೆನೋವು. ಡೆಲಿವರಿ ಫೀಲ್ಡ್ ಸವಾಸ ಬೇಡ ಅನ್ನಂಗಾಗಿದೆ. ರಾಪಿಡೋದಲ್ಲಿ ಗೊತ್ತಿರ್ಬೇಕು, ಬೈಕ್ ಟ್ಯಾಕ್ಸಿ ನೆಮ್ಮದಿಯಾಗಿ ಮಾಡ್ಕೊಳ್ಳೋಣ ಅಂತ ಹುಡುಗರು ಅದು ಆರ್ಡರ್ ಕೊಡ್ತಾ ಇಲ್ಲ. ರಾಪಿಡೋದವನು ಸ್ಟಿಕ್ ಮಾಡ್ಬಿಟ್ಟಿದ್ದಾನೆ ಇವಾಗ. ರಾಪಿಡೋದಲ್ಲಿ ಹೆಂಗಾಗಿದೆಪ್ಪ ಅಂದ್ರೆ ಆರ್ಡರ್ ಸ್ಕಿಪ್ ಮಾಡಂಗಿಲ್ಲ ಜಾಸ್ತಿ. ಏನ್ ಆರ್ಡರ್ ಕೊಡ್ತಾನೋ ಅದನ್ನ ತಗೊಂಡ್ ಮಾಡ್ತಾ ಇರ್ಬೇಕು ಇಮಿಡಿಯೇಟ್. ಎಲ್ಲಿ ಕೊಡ್ತಾನೋ ಅಲ್ಲಿ ಎತ್ಕೊಂತಾ ಇರ್ಬೇಕು, ಒಂದ್ ಆರ್ಡರ್ ಸ್ಕಿಪ್ ಮಾಡಂಗಿಲ್ಲ ಅವನಿಗೂ. ಬೆಳಿಗ್ಗೆ ಆನ್ ಮಾಡ್ದಾಗ ನಿಮ್ಗೆ ಏನ್ ಫಸ್ಟ್ನೇ ಆರ್ಡರ್ ಬರುತ್ತೋ ಅದು ಎತ್ಕೊಂಡ್ರೇನೆ. ಅವ್ ಆರ್ಡರ್ ಬೇಡ ಅಂತ ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ನಿನ್ಗೆ 1 ಅವರ್ 2 ಅವರ್ ಆದ್ರೂ ಆರ್ಡರ್ ಕೊಡಲ್ಲ, ಅವನು ಕೂರಿಸ್ತಾನೆ ಔಟ್ ಆಫ್ ಝೋನ್ ಅಲ್ಲಿ. ಈ ರಾಪಿಡೋದವನು ಈ ತರ ಸ್ಟಿಕ್ ಮಾಡಿದ್ದಾನೆ. ಬಂತ ಆರ್ಡರ್ ಎತ್ಕೊಂಡ ಡೆಲಿವರಿ ಮಾಡ್ತಾ ಇರ ಕಂಟಿನ್ಯೂ ಸಂಜೆವರೆಗೂ. ಒಂದ್ ಆರ್ಡರ್ ಬಿಡ್ಬೇಡ, ಎಲ್ಲಿಗಾರು ಬರ್ಲಿ ಬೆಂಗಳೂರಲ್ಲಿ ಯಾವ ಮೂಲೆಗಾರು ಹಾಕ್ಲಿ, ಎತ್ಕೊಂಡು ಹೋಗ್ತಾ ಇರ್ಬೇಕು. ಅವಾಗ ಮಾತ್ರ ರಾಪಿಡೋದು ನಿಮ್ಗೆ ಆರ್ಡರ್ ಕೊಡ್ತಾನೆ ಬ್ಯಾಕ್ ಟು ಬ್ಯಾಕ್. ನೀವು ಈ ಆರ್ಡರ್ ಬೇಡ, ಇನ್ನೊಂದ್ 2 ಆರ್ಡರ್ ಬಿಡೋಣ, ನಮಗೆ ಆ ಕಡೆ ರೂಟೇ ಬೇಕು ಈ ಕಡೆ ರೂಟೇ ಬೇಕಂದ್ರೆ ನೋ ಚಾನ್ಸ್, ಆರ್ಡ್ರೇ ಇಲ್ಲ ರಾಪಿಡೋದಲ್ಲಿ. ಮಾರ್ಕೆಟ್ ಅಲ್ಲಿ ಬೇಕಾದ್ರೆ ಮಾತ್ರ ನಿಮಗೆ ಸಿಗುತ್ತೆ ನಿಮ್ಗೆ ಬೇಕಾಗಿರೋ ಯಾವ ಕಡೆ ಬೇಕಂತ, ಅದು ನಿಮ್ ಚಾಯ್ಸ್ ಎತ್ಕೋಬಹುದು. ಔಟ್ ಆಫ್ ಝೋನ್ ಅಲ್ಲಿ ನೀವ್ ಏನಾರು ಆರ್ಡರ್ ಬೇಡ ಅಂತ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಯಾವ್ದು ಆರ್ಡರ್ ಬರಲ್ಲ, ಯಾವ ಆ್ಯಪ್ ಅಲ್ಲೂ ಆರ್ಡರ್ ಬರ್ತಾ ಇಲ್ಲ. ಆ ತರ ಮಾಡ್ಕೊಂಡಿಸ್ಬಿಟ್ಟಿದ್ದಾರೆ ಈ ಡೆಲಿವರಿ ಫೀಲ್ಡ್ ಎಲ್ಲಾ ಆ್ಯಪ್ಗಳು. ಇವ್ರಿಗೆಲ್ಲ ಕಾಂಟ್ಯಾಕ್ಟ್ ಇರುತ್ತೆ. ಒಂದು ಕಂಪ್ನಿ ಅಂದ್ರೆ ನೀವು ಒಬ್ರು ಏನಿರಲ್ಲ. ಈಗ ಪೋರ್ಟರ್ ಆಗಿರ್ಬೋದು, ರಾಪಿಡ್ ಆಗಿರ್ಬೋದು, ಅಂಕಲ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಆ ಕಂಪ್ನಿಗಳ ಒಳಗಡೆ ಮ್ಯಾನೇಜರ್ ಕಾಂಟ್ಯಾಕ್ಟ್ ಇರುತ್ತೆ. ಈ ತರ ಮಾಡೋದಂತ ಅವ್ರೆಲ್ಲ ಮಾತಾಡ್ಕೊಂಡೇ ಮಾಡೋದು. ಡೆಲಿವರಿ ಬಾಯ್ಸ್ ಎಲ್ಲ ಆರ್ಡರ್ ಸ್ಕಿಪ್ ಮಾಡ್ತಾರೆ, ಮಿಸ್ ಮಾಡ್ತಾ ಇಲ್ಲ, ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಅವ್ರವ್ರೆಲ್ಲ ಮಾತಾಡ್ಕೊಂಡು ಎಲ್ಲಾ ಕಂಪ್ನಿಯವರು ಒಂದೇ ಸಲ ಈ ತರ ಮಾಡ್ತಾರೆ. ಹಂಗಾಗಿ ಇವಾಗ ಒಂದೇ ಸಲ 3 ಜನ ಕಂಪ್ನಿಲಿ ಈ ತರ ಆಗಿದೆ, ಆರ್ಡರ್ ಇಲ್ಲ ಅಂದ್ರೆ ಕೊಡ್ತಾ ಇಲ್ಲ ಅಂದ್ರೆ ಮೈನ್ ರೀಸನ್ ಇದೇನೆ. ಯಾರು ಜಾಸ್ತಿ ಆರ್ಡರ್ ಸ್ಕಿಪ್ ಮಾಡ್ತಾರೆ, ಯಾರು ಮಿಸ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ, ಅವ್ರಿಗೆ ಔಟ್ ಆಫ್ ಝೋನ್ ಅಲ್ಲಿ ಆರ್ಡರ್ ಕೊಡ್ತಾ ಇಲ್ಲ. ಇದೊಂದ್ ಕಾರಣ ಆದ್ರೆ ಔಟ್ ಆಫ್ ಝೋನ್ ಅಲ್ಲಿ ರಾಪಿಡೋದವನು ಅಷ್ಟೇ. ಮುಂಚೆ ರಾಪಿಡೋ ಬೈಕ್ ಟ್ಯಾಕ್ಸಿಲಿ ನೀವ್ ಎಷ್ಟಾರು ಆರ್ಡರ್ ಸ್ಕಿಪ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಇರೋನು. ನಿಮಿಷಕ್ಕೆ ಒಂದ್ 2 ಆರ್ಡರ್ ಶೋ ಆಗೋದು, ಬ್ಯಾಡ್ ಆದ್ರೂ ಬರ್ತಾನೆ ಇರೋವು. ಇಂಥ ಕಡೆಗೆ ಬೇಕಾದ್ರೆ ಅಂತ ಕಡೆಗೆ ಆರ್ಡರ್ ಸಿಗ್ತಾ ಇತ್ತು. ಇವಾಗ ಬೈಕ್ ಟ್ಯಾಕ್ಸಿ ಬೇಕಂದ್ರು ಗಂಟೆ ಗಟ್ಲೆ ಕಾಯ್ಕೊಂಡ್ ಕುತ್ಕೊಂಡ್ರು ಒಂದ್ ಆರ್ಡರ್ ಇಲ್ಲ. ಅಲ್ಲಿ ಬೆಂಗಳೂರು ಔಟ್ ಆಫ್ ಝೋನ್ ಅಲ್ಲಿ ಎಲ್ಲೂ ಬರ್ತಾ ಇಲ್ಲ. ಅದು ಫುಲ್ ಟೈಮ್ ಮಾಡೋರಿಗೆ ಮಾತ್ರನೇ ಕೊಡ್ತಾ ಇರೋದು ಬೈಕ್ ಟ್ಯಾಕ್ಸಿ. ಪಾರ್ಟ್ ಟೈಮ್ ಮಾಡೋರ್ಗಂತೂ ಬಿಲ್ಕುಲ್ ಆರ್ಡ್ರೇ ಇಲ್ಲ. ನಿಜವಾಗ್ಲಿ ಈಗ ಬೈಕ್ ಟ್ಯಾಕ್ಸಿ ಮಾಡೋದೇ ವೇಸ್ಟ್ ಆಗಿದೆ. ಯಾಕಂದ್ರೆ ಆರ್ಡರ್ ಬರ್ತಾ ಇಲ್ಲ. ಎಲ್ಲಾರು ಒಂದ್ ಆರ್ಡರ್ ಎತ್ಕೊಂಡು ಹೋಗ್ಬಿಟ್ಟು ಮತ್ತೆ ಆ ಕಡೆಯಿಂದ ಬೇಕಾದ್ರೆ ಖಾಲಿ ಬರ್ಬೇಕು, ಆ ತರ ಆಗತ್ತೆ. ಯಾವ ಆ್ಯಪ್ ಅಲ್ಲೂ ಡೆಲಿವರಿ ಫೀಲ್ಡ್ ಅಲ್ಲೇ ವರ್ಕೌಟ್ ಆಗ್ತಾ ಇಲ್ಲ. ಇನ್ ಇದ್ರಲ್ಲಿ ಬೈಕ್ ಟ್ಯಾಕ್ಸಿ ರಾಪಿಡೋ ಕಂಪ್ನಿ ಬೇರೆ ಬ್ಯಾನ್ ಆಯ್ತು ಅಂದ್ರೆ ಮುಗ್ದೋಯ್ತು. ವೆಂಕಟರಮಣ ಗೋವಿಂದ ಗೋವಿಂದ, ಎಲ್ಲಾರ್ದು ಅದೇ ಗತಿ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ಡೆಲಿವರಿ ಫೀಲ್ಡೇ ಬಿದ್ದೋಗುತ್ತೆ 100%. ಇವಾಗ ಏನೋ ರಾಪಿಡೋ ಒಂದ್ ರನ್ ಆಗ್ತಿರೋದ್ರಿಂದ ಬೇರೆ ಎಲ್ಲಾ ಡೆಲಿವರಿ ಗಳಲ್ಲಿ ಸ್ವಲ್ಪ ಒಂದ್ ತಕ್ಕ ಮಟ್ಟಿಗೆ ನಡೀತಾ ಇದೆ ಕೆಲಸ. ಏನಾದ್ರು ಕಂಪ್ಲೀಟ್ ಬ್ಯಾನ್ ಆದ್ರೆ ಇರೋ ಬರೋರೆಲ್ಲ ಈ ಕಡೆಗೆ ಬಂದು ಸೇರ್ಕೊಂತಾರೆ. ಯಾರಿಗೂ ಹೊಟ್ಟೆ ತುಂಬಲ್ಲ, ಎಲ್ಲ ಕಿತ್ತಾಡ್ಕೊಂಡ್ ತಿನ್ಬೇಕು, ಆ ತರ ಪರಿಸ್ಥಿತಿ ಬರುತ್ತೆ ಮುಂದಿನ ದಿನಗಳಲ್ಲಿ. ಈಗ್ಲೇ ಈ ಬಾಳ ಆಗೋಗ್ಬಿಟ್ಟಿದೆ. ಅದೇನ್ ಇಯರ್ ಎಂಡ್ ಅಂತನೋ ಇಲ್ಲ ಮಂತ್ ಎಂಡ್ ಏನು ಅಂತ ಗೊತ್ತಿಲ್ಲ. ಆರ್ಡರ್ ಅಂತೂ ಆಲ್ರೆಡಿ 1 ಮಂತ್ ಮೇಲೇನೆ ಆಗೋಯ್ತು. ದೀಪಾವಳಿ ಆಗಿ 1 ಮಂತ್ 1 ವೀಕ್ ಆಗೋಯ್ತು. ಅಲ್ಲಿಂದ ಇವತ್ವರೆಗೂ ಇನ್ನೂ ಆರ್ಡರ್ ಪಿಕಪ್ ಆಗಿಲ್ಲ. ಹಿಂಗಿತ್ತು ಅವತ್ತಿಂದ ಇವತ್ವರೆಗೂ ಹಂಗೆ ಇದೆ. ಬಿಸ್ನೆಸ್ ಆಗ್ತಾ ಇಲ್ಲ. ಕಸ್ಟಮರ್ ಇಂದನೂ ಅವ್ರಿಗೂ ಬಿಸ್ನೆಸ್ ಇಲ್ಲ. ಡೆಲಿವರಿ ಫೀಲ್ಡ್ ಅಲ್ಲಿ ಯಾವ ಯಾವ ಕಂಪ್ನಿಗಳಲ್ಲೂ ಆರ್ಡರ್ ಬರ್ತಾ ಇಲ್ಲ. ಇನ್ನು ಫುಡ್ ಡೆಲಿವರಿನೂ ಅಷ್ಟೇ ಅಂತೆ, ತುಂಬಾ ಅಂದ್ರೆ ತುಂಬಾ ಆರ್ಡರ್ ಕಮ್ಮಿ ಆಗಿದೆ. ವೀಕೆಂಡ್ ಅಲ್ಲಿ ಸಾಟರ್ಡೆ ಸಂಡೇ ಅಷ್ಟೇ ಸ್ವಲ್ಪ ಚೆನ್ನಾಗಿ ಆರ್ಡರ್ ಬರ್ತಾ ಇದೆ. ಅಷ್ಟ್ ಬಿಟ್ರೆ ವೀಕ್ ಡೇಸ್ ಅಲ್ಲಂತೂ ಫುಡ್ ಡೆಲಿವರಿ ಕೂಡ ಆರ್ಡರ್ ಇಲ್ಲ. ಗಂಟೆಗೆ ಒಂದು ಬರ್ತಾ ಇದೆ. ಟಾರ್ಗೆಟ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಇದೆ ಡೆಲಿವರಿ ಫೀಲ್ಡ್ ಅಲ್ಲಿ ಕೂಡ. ಫುಡ್ ಡೆಲಿವರಿಲಿ 1000 ರುಪೀಸ್ ಅಲ್ಲಿ ಅವ್ರ ಪೆಟ್ರೋಲ್ ಊಟ ತಿಂಡಿ ಎಲ್ಲ ತೆಗೆದ್ರೆ ಉಳಿಯೋದೆಷ್ಟು? 700 600 ರೂಪಾಯಿ. ಇಲ್ಲಿ ಏನ್ ವರ್ಕೌಟ್ ಆಗುತ್ತೆ ಇವಾಗ? ಅದು ಅಷ್ಟಕ್ಕೆ 12 ಅವರ್ 15 ಅವರ್ ಡ್ಯೂಟಿ ಮಾಡ್ಬೇಕು ಇವಾಗ ಸ್ವಿಗ್ಗಿ ಝೊಮ್ಯಾಟೋದವರು ಕೂಡ. ಆ ತರ ಆಗಿದೆ.
ಎಲ್ಲ ಡೆಲಿವರಿ ಫೀಲ್ಡೇ ಬಿದ್ದೋಗ್ತಾ ಇದೆ. ಅದ್ರಲ್ಲಿ ಇರೋ ಬರೋ ಜನ ಎಲ್ಲ ಇನ್ನ ಜಾಸ್ತಿ ಈ ಕಡೆನೆ ಬರ್ತಾ ಇದಾರೆ. ಕಂಪ್ನಿಗಳಿಂದ ಎಲ್ಲ ಕೆಲಸ ಬಿಟ್ಟು ಬಿಟ್ಟು ಜಾಸ್ತಿ ಡೆಲಿವರಿ ಫೀಲ್ಡ್ಗೆ ಅಟ್ಯಾಚ್ ಆಗ್ತಾ ಇದಾರೆ. ಫ್ರೀಡಮ್ ಸಿಗುತ್ತೆ, ಡೈಲಿ ಪೇಮೆಂಟ್ ಇರುತ್ತೆ. ಎಷ್ಟ್ ಬೇಕಾದ್ರೂ ಅರ್ನ್ ಮಾಡ್ಬೋದು ಅನ್ನೋ ಒಂದು ರೀಸನ್ ಇಂದ ಇವಾಗೆಲ್ಲ ಡೆಲಿವರಿ ಫೀಲ್ಡ್ ಬೇರೆ ಬರ್ತಾ ಇದಾರೆ. ನಿಜವಾಗ್ಲೂ ಇವಾಗ ನೋಡಿದ್ರೆ ಡೆಲಿವರಿ ಫೀಲ್ಡ್ ಹೊಗೆ ಹಾಕೊಂಡು ಹೋಗ್ತಾ ಇದೆ. ಯಾರಿಗೂ ಹೊಟ್ಟೆ ತುಂಬ್ತಾ ಇಲ್ಲ, ಆರ್ಡರ್ಗಳೇ ಇಲ್ಲ. ಏನೋ ಜನವರಿಂದ ಏನಾದ್ರು ಪಿಕಪ್ ಆಗುತ್ತೋ ಇಲ್ಲ ಇನ್ನು ಹಿಂಗೆ ಡೌನ್ ಆಗುತ್ತೋ ಬಿಸ್ನೆಸ್ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಏನಂತ ಹೇಳ್ಬೇಕು ಅಂತ. ಒಟ್ಟಿನಲ್ಲಿ ಸದ್ಯಕ್ಕಂತನೂ ಯಾವ ಕಂಪ್ನಿಲೂ ಆರ್ಡರ್ ಇಲ್ಲ. ಕೆಲವ್ರಿಗೆ ಏನ್ ಫುಲ್ ಟೈಮ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾನೆ, ಅದು ಬೆಳಿಗ್ಗಿಂದ ಸಂಜೆವರೆಗೂ. ಬೆಳಿಗ್ಗೆ ಎದ್ದು 7-8 ಗಂಟೆ ಲಾಗಿನ್ ಮಾಡಿ ನೈಟ್ 8-9 ಗಂಟೆ 12 ಅವರ್ ಡ್ಯೂಟಿ ಮಾಡ್ತಾರಲ್ವಾ ರಾಪಿಡೋದಲ್ಲಿ ಪೋರ್ಟ್ರಲ್ಲಿ. ಅಂತವ್ರಿಗೆ ಸ್ವಲ್ಪ ಆರ್ಡರ್ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಒಂದು ಟಾರ್ಗೆಟ್ 2,000 ಮಾಡಿಸ್ತಾನೆ ಡೈಲಿ. ಸಿಂಗಲ್ ಐಡಿ ಇಟ್ಕೊಂಡು ಹೊಡಿತಾರಲ್ಲ ಅವ್ರಿಗೆ. ಇನ್ನ 3-4 ಐಡಿ ಇಟ್ಕೊಂಡು ಒಂದೇ ಕಡೆಗೆ ಆರ್ಡರ್ ಎತ್ಕೊಂಡು ಹೋಗ್ತಾರಲ್ಲ ಪರ್ಟಿಕ್ಯುಲರ್ ಗೆ, ಅಂತವ್ರಿಗೆ ಆರ್ಡರೇ ಕೊಡ್ತಾ ಇಲ್ಲ. ಮಾರ್ಕೆಟ್ ಇಂದ ಒಂದ್ ಟ್ರಿಪ್ ಹೋಗ್ಬೋದು, ಮತ್ತೆ ಆ ಕಡೆಯಿಂದ ರಿಟರ್ನ್ ಮಾರ್ಕೆಟ್ ಬರ್ಬೇಕು ಅಂದ್ರೆ ಅಲ್ಲಿ ವೆಯ್ಟ್ ಮಾಡ್ಬೇಕು. ಮತ್ತೆ ಇಲ್ಲಿ ಮಾರ್ಕೆಟಿಗೆ ಬಂದ್ರೆ 4 ಐಡಿ ಇದ್ರೂ 2 ಆರ್ಡರ್ ಎತ್ಕೊಂಡು ಹೋಗಕ್ ಆಗೋದು. 4 ಆರ್ಡರ್ ಎತ್ಕೊಂಡು ಹೋಗಕ್ ಆಗದೇ ಇಲ್ಲ ನೀವು. 4 ಆರ್ಡರ್ ತಗೋಬೇಕಂದ್ರೆ 4 ಅವರ್ ಕುತ್ಕೋಬೇಕು ಮಾರ್ಕೆಟ್ ಅಲ್ಲಿ. ಹಂಗಾಗುತ್ತ ಅದು? 2 ಆರ್ಡರ್ ಎತ್ಕೊಂಡು 4 ಅವರ್ ಮಾರ್ಕೆಟ್ ಅಲ್ಲಿ ವೆಯ್ಟ್ ಮಾಡಿರೋ ಕಸ್ಟಮರ್ ಸುಮ್ನೆ ಇರ್ತಾರ? ಇರೋದೇ ಇಲ್ಲ. ಕಂಪ್ಲೇಂಟ್ ಮಾಡ್ತಾರೆ, ಐಡಿ ಬ್ಲಾಕ್ ಆಗುತ್ತೆ. ಈ ತರ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಇವಾಗ 4 ಐಡಿ ಇಟ್ಕೊಂಡ್ರು ವೇಸ್ಟ್, ಏನು ಯೂಸ್ ಆಗ್ತಾ ಇಲ್ಲ. ಹಾಗೆ ಇದೆಲ್ಲ ನೋಡ್ಕೊಂಡ್ರೆ ನಿಜವಲ್ಲ ಲೋಕಲ್ ಆರ್ಡರ್ ಮಾಡ್ರೆ ಎಷ್ಟೋ ಬೆಸ್ಟ್ ಅನ್ನಿಸ್ತಾ ಇದೆ ಇವಾಗ. ಮಾರ್ಕೆಟ್ ಹತ್ರ ಬರ್ತಾವಲ್ಲ 100-120, ಆ ಆರ್ಡರ್ ಮಾಡ್ಕೊಂಡ್ರೆ ಎಷ್ಟೋ ಬೆಸ್ಟ್. ಸುಮ್ನೆ ಲಾಂಗ್ ಆರ್ಡರ್ಗೆಲ್ಲ ವೆಯ್ಟ್ ಮಾಡ್ಕೊಂಡು 4 ಐಡಿ ಇಟ್ಕೊಂಡು ಒಂದೇ ಕಡೆ ಕಾಯ್ಕೊಂಡು ಕುತ್ಕೊಳ್ಳೋದ್ಕಿಂತವ ಒಂದು ಸಿಂಗಲ್ ಐಡಿ ಇಟ್ಕೊಂಡು ಮಾರ್ಕೆಟ್ ಹತ್ರ ಎಲ್ಲಿ ಬರ್ತಾವ 10 ಕಿಲೋಮೀಟರ್ ಸರೌಂಡಿಂಗ್ ಹೊಡಿತಾ ಇದ್ರೆ ಬ್ಯಾಕ್ ಟು ಬ್ಯಾಕ್, ನಿಜವಲ್ಲ ಅಲ್ಲೇ 2,000 ಅರ್ನ್ ಮಾಡ್ಕೊಂಡು ಆರಾಮ ಬರ್ಬೋದು ಸಂಜೆವರೆಗೂ. ಬೆಳಿಗ್ಗೆಯಿಂದ ನೈಟ್ ವರ್ಗು ಡ್ಯೂಟಿ ಮಾಡಿದ್ರೆ ಸುಮ್ನೆ 3-4 ಐಡಿ ಇಟ್ಕೊಂಡು ಇವಾಗ ಇರತಕ್ಕಂಥ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನು ವರ್ಕೌಟ್ ಆಗ್ತಾ ಇಲ್ಲ. ಸುಮ್ನೆ ಟೈಮ್ ವೇಸ್ಟ್. ಇತ್ತು ಒಂದ್ ಟೈಮ್ ಅಲ್ಲಿ 1 ತಿಂಗಳು ಮುಂಚೆ 4 ಐಡಿ ಇಟ್ಕೊಂಡು 4 ಆರ್ಡರ್ ನಿಮ್ಗೆ ಯಾವ ರೂಟ್ ಬೇಕು ಆ ರೂಟ್ ಎತ್ಕೊಂಡು ಹೋಗೋದಾಯ್ತು. ಆ ತರ ಕೂಡ ಆಪ್ಷನ್ ಇತ್ತು, ಆ ತರ ಆರ್ಡರ್ ಬರ್ತಾ ಇತ್ತು. ಅವಾಗೆಲ್ಲ ನಾನು ವಿಡಿಯೋ ಕೂಡ ಮಾಡಿಬಿಟ್ಟಿದೀನಿ. ಈಗ ಅಷ್ಟು ಹೆವಿ ಆರ್ಡರ್ ಬರ್ತಾ ಇತ್ತು ದೀಪಾವಳಿ ಮುಂಚೆನೆ. ನಿಮ್ಗೆ ಎಷ್ಟು ಆರ್ಡರ್ ಬೇಕು ಅಷ್ಟು ಎತ್ಕೊಂಡು ಹೋಗ್ತಾಯಿತ್ತು. ಬಟ್ ಈ 1 ತಿಂಗಳಿಂದ ಫುಲ್ ಡೌನ್ ಆಗಿದೆ. ಹೋಟ್ರಲ್ಲೂ ಬರ್ತಾ ಇಲ್ಲ, ಅಂಕಲ್ ಅಲ್ಲಿ ಬರ್ತಾ ಇಲ್ಲ, ರಾಪಿಡಲ್ಲೂ ಬರ್ತಾ ಇಲ್ಲ, ಎಲ್ಲ ಡೌನ್ ಆಗಿದೆ. ರಾಪಿಡೋದಲ್ಲಿ ಇನ್ನೂ ಚೆನ್ನಾಗಿ ಕೊಡ್ತಾ ಇದ್ದಾನೆ ಇವಾಗ ಅಮೌಂಟ್. ಹೋಟ್ರು ಅಂಕಲ್ ಗಿಂತ ಹೋಲ್ಸ್ಕೊಂಡ್ರೆ ರಾಪಿಡೋದಲ್ಲಿ ಬೆಸ್ಟ್. ಪಾರ್ಸಲ್ಗೆ ಒಳ್ಳೆ ಅಮೌಂಟ್ ಕೊಡ್ತಾ ಇದ್ದಾನೆ. ಜೀರೋ ಕಮಿಷನ್ ಇರೋದ್ರಿಂದ ಕಿಲೋಮೀಟರ್ಗೆ 15 ರೂಪಾಯಿ ಮೇಲೆ ಬೀಳ್ತಾ ಇದೆ ರಾಪಿಡೋದಲ್ಲಿ. ಬಟ್ ಆರ್ಡರ್ ಇಲ್ಲ. ಅದೇ ಮೇನ್ ರೀಸನ್. ನೀವು ಒಂದು ರಾಪಿಡೋದಲ್ಲಿ ಒಂದು ಆರ್ಡರ್ ಎತ್ಕೋಬೇಕು ಅಂದ್ರೆ ½ ಅವರ್ ವೆಯ್ಟ್ ಮಾಡ್ಬೇಕು ಮಾರ್ಕೆಟ್ ಅಲ್ಲೇನೆ. ಆ ತರ ಆಗ್ಬಿಟ್ಟಿದೆ. ಪಾರ್ಸಲ್ಲೇ ಬರ್ತಾ ಇಲ್ಲ. ತುಂಬಾ ಎಷ್ಟೋ ಹೊತ್ತಿಗೆ ಒಂದ್ ಬರ್ತವೆ. ಹಾಗಾಗಿ ಇವಾಗ ಏನಾಗಿದೆ, ಡೆಲಿವರಿ ಫೀಲ್ಡ್ ಅಲ್ಲಿ ಎಲ್ಲಾ ಆಪ್ ಅಲ್ಲೂ ಆರ್ಡರ್ ಕಮ್ಮಿ ಆಗಿದೆ. ಮುಂದಿನ ದಿನಗಳಲ್ಲಿ ನೋಡ್ಬೇಕು ಪಿಕಪ್ ಆಗುತ್ತೆ ಹೆಂಗಂತ ಗೊತ್ತಿಲ್ಲ. ಬಟ್ ಕಾದ್ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಜನವರಿಂದ ಏನಾದ್ರು ಪಿಕಪ್ ಆಗುತ್ತಾ ಹೊಸ ವರ್ಷಕ್ಕೆ, ಇಲ್ಲ ಹಿಂಗೆ ಕಂಟಿನ್ಯೂ ಆಗುತ್ತಾ, ಇಲ್ಲ ಜನಗಳು ನೆಕ್ಸ್ಟ್ ಏನ್ ಮಾಡ್ಬೇಕು ಪ್ಲಾನಿಂಗ್ ಅಂತ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ವಿಡಿಯೋ. ಸದ್ಯಕ್ಕೆ ಇವತ್ತು ಪ್ರೆಸೆಂಟ್ ಡೆಲಿವರಿ ಫೀಲ್ಡ್ ಅಲ್ಲಿ ಯಾವ ತರ ಇದೆ ಸಿಚುವೇಶನ್ ಅನ್ನೋ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆರ್ಡರ್ ಇದೆ ಇಲ್ಲೋ ಅಂತ ಹೊಸ ಬರೋರಿಗೆ ಕೂಡ ಹೆಲ್ಪ್ ಆಗುತ್ತೆ ಇದು, ನೋಡಿದವರಿಗೆ ಇವಾಗ ಹೆಂಗಿದೆ ಆರ್ಡರ್ ಡೆಲಿವರಿ ಫೀಲ್ಡ್ ಅಲ್ಲಿ ಅಂತ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಿದ್ರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಎವ್ರಿ ಡೇ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ಇದೇ ತರ ವಾಚ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್.